Hello everyone, welcome to Sanmarga classes. ಕೆಲವು ನೈಸರ್ಗಿಕ ವಿದ್ಯಮಾನಗಳು ಪಾಠದ 4ನೇ ಪ್ರಶ್ನೆ. ಭೂಮಿಯ ಆಳದ ಪದರದಲ್ಲಿ ಉಂಟಾಗುವ ಕ್ಷೋಭೆಯಿಂದ ಸಂಭವಿಸುವ ನೈಸರ್ಗಿಕ ವಿದ್ಯಮಾನ. ಭೂಮಿಯ ಆಳದ ಪದರದಲ್ಲಿ ಉಂಟಾಗುವಂತಹ ಕ್ಷೋಭೆ, ಅದರಿಂದ ಯಾವ ನೈಸರ್ಗಿಕ ವಿದ್ಯಮಾನ ಉಂಟಾಗ್ತದೆ ನೋಡೋಣ. ಆಪ್ಷನ್ ಎ ಮಿಂಚು ಅಂತ ಕೊಟ್ಟಿದ್ದಾರೆ. ಮಿಂಚು ಮಿಂಚು ಭೂಮಿಯ ಆಳದಲ್ಲಿ ಉಂಟಾಗ್ತದಾ? ಅದು ಆಕಾಶದಲ್ಲಿ ಮೋಡಗಳಲ್ಲಿ ಉಂಟಾಗುವಂತದ್ದಲ್ವಾ ಮಿಂಚು. ಹಾಗಾಗಿ ಆಪ್ಷನ್ ಎ ತಪ್ಪಾದ ಉತ್ತರ. ಚಂಡಮಾರುತ ಚಂಡಮಾರುತ ಇದು ಭೂಮಿಯ ಆಳದ ಪದರದಲ್ಲಿ ಉಂಟಾಗುವಂತದ್ದಲ್ಲ. ಚಂಡಮಾರುತ ಏನಿದೆ ಇದು ಹೆಚ್ಚಿನ ಗಾಳಿಯಿಂದ ಉಂಟಾಗುವಂತದ್ದು. ಹೇಗೆ ಉಂಟಾಗ್ತದೆ ಅಂದ್ರೆ, ಈಗ ಸಮುದ್ರದ ನೀರು ಬಹಳ ಬಿಸಿ ಆಯ್ತಂತ ಇಟ್ಟುಕೊಳ್ಳಿ. ಸಮುದ್ರ ಮೇಲಿರುವಂತಹ ಗಾಳಿಯನ್ನ ಬಿಸಿ ಮಾಡ್ತದೆ. ಗಾಳಿ ಬಿಸಿ ಆದಾಗ ಹಗುರವಾಗಿ ಮೇಲಕ್ಕೆ ಹೋಗ್ತದೆ. ಈಗ ಅಲ್ಲಿ ಕೆಳಗಿರುವಂತಹ ಜಾಗ ಏನಿದೆ ಅದು ಖಾಲಿ ಆಯ್ತದ. ಖಾಲಿ ಜಾಗ ಕಂಡಿದ್ದೆ ಮತ್ತೊಬ್ರು ಬರ್ತಾರೆ. ಬರೋರು ಯಾರು? ಆದ ಗಾಳಿ ಬೇರೆ ಬೇರೆ ಪ್ರದೇಶದಿಂದ ಬೀಸ್ಕೊಂಡು ಬರ್ತದೆ. ಆ ಸಮಯದಲ್ಲಿ ಏನಾಗ್ತದೆ, ಭೂಮಿ ವೃತ್ತಾಕಾರದಲ್ಲಿ ಸುತ್ತುತ್ತಾ ಇರ್ತದಲ್ಲ, ಆ ಕಾರಣಕ್ಕಾಗಿ ಚಂಡಮಾರುತ ವೃತ್ತಾಕಾರದಲ್ಲಿ ಸುತ್ತುತ್ತದೆ. ಇದು ಚಂಡಮಾರುತ. ಇದು ಭೂಮಿಯ ಆಳದ ಪದರದಲ್ಲಿ ಉಂಟಾಗೋದಿಲ್ಲ. ಆಪ್ಷನ್ ಸಿ ಭೂಕಂಪ. ಹೌದು, ನಿಮ್ಮ ಊಹೆ ಸರಿಯಾಗಿದೆ. ಆಪ್ಷನ್ ಸಿ ಸರಿಯಾದ ಉತ್ತರ. ಭೂಕಂಪ ಇದು ಭೂಮಿಯ ಆಳದ ಪದರದಲ್ಲಿ ಉಂಟಾಗುವಂತಹ ಕ್ಷೋಭೆಯಿಂದ ಆಗುವಂತಹ ನೈಸರ್ಗಿಕ ವಿದ್ಯಮಾನ ಅಲ್ವಾ. ಭೂಮಿಯ ಆಳದ ಪದರದಲ್ಲಿ ಕಂಪನಗಳು ಉಂಟಾಗ್ತವೆ. ಅದು ಮೇಲ್ಮೈಯಲ್ಲೂ ಕಂಪನವನ್ನು ಉಂಟು ಮಾಡಿ ಬಿರುಕು ಬಿಡ್ಲಿಕ್ಕೆ, ಬೇರೆ ಬೇರೆ ಹಾನಿಗೆ ಕಾರಣವಾಗ್ತದೆ. ಇದು ಭೂಕಂಪ. ಆಪ್ಷನ್ ಡಿ ಬಿರುಗಾಳಿ ತಪ್ಪಾದ ಉತ್ತರ. ಚಂಡಮಾರುತ ತರನೇ ಬಿರುಗಾಳಿ. ಇಲ್ಲಿ ಸಾಮಾನ್ಯವಾಗಿ ನೆಲ ಕಾದು ಗಾಳಿ ಮೇಲೆ ಹೋದಂಗೆ, ಇಲ್ಲಿ ನೆಲ ಇದೆ, ಇಲ್ಲಿ ಗಾಳಿ ಇದೆ ಅಂತ ಇಟ್ಕೊಳ್ಳಿ. ಈಗ ನೆಲ ಬಿಸಿ ಆಯ್ತು, ಗಾಳಿ ಏನಾಯ್ತು, ಮೇಲೆ ಹೋಗ್ಲಿಕ್ಕೆ ಸ್ಟಾರ್ಟ್ ಆಯ್ತಲ್ವಾ. ಈಗ ಇಲ್ಲಿ ಜಾಗ ಉಳಿತಲ್ಲ, ಈ ಜಾಗ ತುಂಬ್ಲಿಕ್ಕೆ ಯಾರು ಬರ್ತಾರೆ? ತಂಪಾದ ಗಾಳಿ ಬೇರೆ ಪ್ರದೇಶದಿಂದ ಬೀಸ್ಕೊಂಡು ಬರ್ತದೆ. ಇದು ಹೆಚ್ಚಿನ ಪ್ರಮಾಣದಲ್ಲಿ ಬಂದಾಗ ಬಿರುಗಾಳಿ ಅಂತ ಹೇಳ್ತೀವಿ. ಹಾಗಾಗಿ ಭೂಮಿಯ ಆಳದ ಪದರದಲ್ಲಿ ಉಂಟಾಗುವ ಕ್ಷೋಭೆಯಿಂದ ಸಂಭವಿಸುವ ನೈಸರ್ಗಿಕ ವಿದ್ಯಮಾನ ಆಪ್ಷನ್ ಸಿ ಭೂಕಂಪ. ಥ್ಯಾಂಕ್ ಯು.